ಓಕೆ. ಆ ಆ ಒಂದು letter. ವೀಕಲ್ಲಿ ಸುದೀಪ್ ಸರ್ ಅಂದ್ರೆ ಹಿಂದಿನ ವೀಕಲ್ಲಿ ಸುದೀಪ್ ಸರ್ ತಾಯಿ ತಿರೋಗಿರ್ತಾರೆ. ನಿಮಗೆ ಅವರು ಸ್ವಲ್ಪ ತಿಂಡಿ ಕಳಿಸ್ತಾರೆ, ಯಾರು ಕಳಿಸ್ತಿದ್ರೆ ನಾನು ಮನೆಯಿಂದ ಕಳಿಸ್ತೀನಿ ಅಂತ. ಆಗ ಅವ್ರೊಂದು ಮಾತು ಹೇಳ್ತಾರೆ, ನಿಮ್ ನೋವೇನು ಅಂತ ನನ್ಗೆ ಈಗ ಗೊತ್ತಾಗ್ತಾ ಇದೆ ಸ್ವಲ್ಪ ಸ್ವಲ್ಪ ಅಂತ. ಹೇಗಿತ್ತು ಆ ಸಿಚುವೇಶನ್ ಎಲ್ಲ ಅಂತ ಮನೆಯಲ್ಲಿ? ಅದು ಆಕ್ಚುಲಿ ತುಂಬಾನೇ ಸತ್ಯವಾದ ಮಾತು. ಬಿಕಾಸ್ ಆ ಒಂದು ಫೀಲಿಂಗ್ ಏನಿರುತ್ತೆ ಅಲ್ಲ, ಅಪ್ಪ ಅಮ್ಮನ ಕಳ್ಕೊಂಡಿರುವಂತ ಫೀಲಿಂಗ್ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದು ಅನ್ಎಕ್ಸ್ಪ್ಲೇನಬಲ್, ಅದು ಎಕ್ಸ್ಪ್ಲೇನ್ ಮಾಡಕ್ ಸಾಧ್ಯನೇ ಇಲ್ಲ ಆ ಒಂದು ಫೀಲಿಂಗು. ಬಟ್ ಐ ಥಿಂಕ್ ಅದೇ ನಾನು ಹೇಳಿದ್ದು, ತುಂಬಾ ಕಂಟ್ರೋಲ್ ಮಾಡ್ತಾ ಇದೆ ಎಮೋಷನ್ಸ್ನ. ಬಟ್ ಯಾವಾಗ ಗೊತ್ತಾಗುತ್ತೆ ಏನೂ ಬಂದಿಲ್ಲ ಅಂತ ಮನೆಯಿಂದ, ತುಂಬಾನೇ ಬರ್ಸ್ಟ್ ಔಟ್ ಆಗ್ತೀನಿ. ಬಟ್ ಐ ಅಂಡರ್ಸ್ಟ್ಯಾಂಡ್, ಅದು ಫ್ಯಾಮಿಲಿಯಿಂದ ಬರಬೇಕಾಗಿರೋ ಒಂದು ಲೆಟರು, ಫ್ರೆಂಡ್ಸ್ ಕಡೆಯಿಂದ ಅಲ್ಲ. ಹಲ್ವಾರು ಜನ ಫ್ರೆಂಡ್ಸ್ ಇದ್ದಾರೆ, ಬಟ್ ಫ್ಯಾಮಿಲಿಯಿಂದ ಬರಬೇಕಾಗಿತ್ತಲ್ವಾ. ಬಟ್ ಬಿಗ್ ಬಾಸ್ ಒಂದು ಮಾತು ಹೇಳ್ತಾರೆ, ನೀವು ಈ ಮನೆಗೆ ಕಾಲಿಟ್ಟ ಕ್ಷಣದಿಂದ ರಕ್ತ ಸಂಬಂಧ ಅಲ್ದಿದ್ರು ನೀವು ಒಂದು ಫ್ಯಾಮಿಲಿ ಮೆಂಬರ್ ಆಗಿದ್ದೀರಾ, ಬಿಗ್ ಬಾಸ್ ಮನೆಯ ಫ್ಯಾಮಿಲಿ ಮೆಂಬರ್ ಆಗಿದ್ದೀರಾ ಅಂತ. ಸೊ ಇಟ್ಸ್ ವೆರಿ ಸ್ವೀಟ್, ತುಂಬಾನೇ ಸ್ವೀಟ್. ಬಿಕಾಸ್ ಯಾರು ಇಲ್ದಿರೋರ್ಗೆ ದೇವ್ರೊಬ್ಬ ಇರ್ತಾನೆ ಅಂತ ಹೇಳ್ತಾರಲ್ಲ. ಸೊ ಬಿಗ್ ಬಾಸ್ ಮನೇಲಿ ಯಾರು ಇಲ್ದಿರೋರು ಅಂದ್ರೆ ನಾನಿದ್ದೆ, ಎಲ್ಲ ಬಿಗ್ ಬಾಸ್ ಆಗಿದ್ರು. ಸೊ ಆ ಥರ. ಸೊ ಸ್ವೀಟ್.